ಆಶ್ಚರ್ಯ ಅಂದರೆ ಇಂಥ ಅಪರೂಪದ ಧರ್ಮದ ವಾರಸುದಾರರಾದಂಥ ನಾವು ಎಲ್ಲ ಖಾಲಿ ಪೀಲಿ ದೇವ್ರುಗಳಿಗೆ ರೊಕ್ಕ ಕೊಡೋರೇ ನಮ್ಮವರು. ಹುಡುಗರು ನನ್ನ ಲಿಂಗ, ಸಿಲೆಬಸ್ ನನ್ನ ಮಂತ್ರ. ಬಾ ಯಾವ ಬರಬೇಕು ಮೇಡಮ್, ಬಾ ಚಂದ ಮಾತಾಡಿದ್ರಿ ನೀವು, ಕರೆಯದ. ಆದ್ರೆ ನೀವು ಹಿಂದೂ ಧರ್ಮಕ್ಕೆ ಯಾಕೆ ಬೈತೀರಿ ನಾವು? ನಾ ಎಲ್ಲಿ ಬೈದೆ? ಹಿಂದೂ ಅನ್ನೋ ಧರ್ಮ ಇದ್ದರೆ ಬೈಬೇಕಲ್ಲಪ್ಪ. ಪ್ರಭುತ್ವಕ್ಕೆ ಧರ್ಮಗಳು ಬೇಕು, ಧರ್ಮಕ್ಕೆ ಪ್ರಭುತ್ವ ಬೇಕಿಲ್ಲ. ವಚನ ಧರ್ಮ, ಬಸವ ಧರ್ಮ, ಕನ್ನಡದ ಧರ್ಮ, ಕನ್ನಡಿಗರ ಧರ್ಮ. ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರವುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು. ಚನ್ನ ಮಲ್ಲಿಕಾರ್ಜುನ ಎಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಕಡಿದಲ್ಲದೆ, ತೊಟ್ಟಿಲ ಮುರಿದಲ್ಲದೆ, ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ. ಅಕ್ಕ ಮಹಾದೇವಿ ಅಲ್ಲಮನ 2 ವಚನಗಳೊಂದಿಗೆ ಇವತ್ತಿನ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಅಕ್ಕ ತಂಗಿಯರೇ, ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಕಟ್ಟಿ ಬೆಳೆಸುವಲ್ಲಿ ಲಿಂಗಾಯತ ಮಹಿಳೆಯರ ಪಾತ್ರ, ಈ ವಿಷಯವನ್ನು ಕುರಿತು ಮಾತಾಡಬೇಕು. ನನ್ನ 2 ಹಿರಿಯ ಅಕ್ಕಂದಿರು ಮಾತಾಡಿದ್ದಾರೆ. ಮೊದಲನೇದಾಗಿ ಲೀಲಾವತಿ ಪ್ರಸಾದ್ ಅವ್ರನ್ನ ಗೌರವಿಸ್ತಾ ಪ್ರೀತಿಸ್ತಾ, ಸಿದ್ಧಾಂತ ಶಿಖಾಮಣಿಗೂ ವಚನ ಸಾಹಿತ್ಯಕ್ಕೂ ಸಂಬಂಧಿಲ್ಲ, ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. 12ನೇ ಶತಮಾನದಲ್ಲಿ ಚಂದ್ರಗುಂಡ ಶಿವಾಚಾರ್ಯ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಇಡೀ ವಚನ ಪರಂಪರೆ, ವಚನ ತತ್ವವನ್ನು ವೈದಿಕ ರೇಜಿಮೆಂಟಿನ ಫೋಲ್ಡರ್ ಒಳಗೆ ಸೇರಿಸಬೇಕನ್ನುವ ಕುತಂತ್ರದಿಂದ ಹುಟ್ಟಿರ್ತಕ್ಕಂಥ ಕೃತಿ ಸಿದ್ಧಾಂತ ಶಿಖಾಮಣಿ. 1ನೇದು ಅವ್ರನ್ನ ಗೌರವಿಸ್ತಾ ಪ್ರೀತಿಸ್ತಾ, ನಾನು ಸಿದ್ಧಾಂತ ಶಿಖಾಮಣಿಯನ್ನು ಭಾಳೇನು ಓದಿಲ್ಲ, ಸ್ವಲ್ಪ ಓದಿನಿ, ಅದ್ರ ಸುತ್ತಮುತ್ತ ಓದಿನಿ, ಭಾಳ ಓದಬೇಕು ಅಂತ ಅನಿಸ್ಲಿಲ್ಲ. 1. 2ನೇದು ಭಾಳ ಸಿಸ್ಟಮೆಟಿಕ್ ಆಗಿ ವಚನಕಾರರು ಹೇಳಿದ್ದು, ಕಲ್ಲಿಯ ಹಾಕಿ ನೆಲ್ಲಿಯ ಪಸರಿಸಿ ಗುಬ್ಬಿಯ ಸಿಕ್ಕಿಸುವ ತೆರನಂತೆ ನಿಮಗೇ ತಕ್ಕಯ್ಯ ಸಂಸ್ಕೃತದ ಮಾತಿನ ಪಸರ. ಸಂಸ್ಕೃತಕ್ಕೂ ವಚನ ಧರ್ಮ, ಬಸವ ಧರ್ಮ, ಕನ್ನಡದ ಧರ್ಮ, ಕನ್ನಡಿಗರ ಧರ್ಮ, ದುಡಿಯುವವರ ಧರ್ಮ. ನಾವು ದುಡಿಯುವವರ ಪ್ರತಿನಿಧಿಗಳಿಲ್ಲಿ, ಕುಂತು ತಿನ್ನುವವರ ಪ್ರತಿನಿಧಿಗಳಲ್ಲ ನಾವು. 12ನೇ ಶತಮಾನ ವಚನಕಾರನ ತೆಕ್ಕೊಂಡ್ರೆ ಬಸವಣ್ಣನಂಥ ಒಬ್ಬ ರಾಜಪ್ರಭುತ್ವದ ಜೊತೆಗೆ ಇದ್ದಂಥ ಪರಿಚಾರಕನನ್ನು ಬಿಟ್ಟರೆ ಅಲ್ಲಿದ್ದಂಥ ಉಳಿದವರೆಲ್ಲ ಯಾರಾಗಿದ್ರು? ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಕಲಿಕೇತ ಬೊಮ್ಮಯ್ಯ, ತುರ್ಗಾಯಿ ರಾಮಣ್ಣ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಸೂಳೆ ಸಂಕವ್ವೆ, ಸತ್ಯಕ್ಕ, ಕಾಳವ್ವೆ, ನಿಂಬವ್ವೆ, ಬೋಂತೆವೆ. ಯಾವ ಜಮೀನ್ದಾರ್ ಮಕ್ಕಳು ಇವರು? ಇವರೆಲ್ಲ ದುಡಿಯುವ ಜನ. ಬಟ್ಟೆ ತಯಾರು ಮಾಡಿದ್ರು, ಚಪ್ಪಲ್ ಹೊಲಿದ್ರು, ಕಸ ಹೊಡೆದ್ರು, ಅಡ್ಗೆ ಮಾಡಿದ್ರು, ಬಿತ್ತಿದ್ರು, ಬೆಳೆದ್ರು. ಉತ್ತಿ ಬಿತ್ತಿ ಬೆಳೆದ ನಂತರ ತಮ್ಮ ಹಕ್ಕಿಗಾಗಿ ಮಾತಾಡಿದ್ರು. ಅದು ಅನುಭವ ಮಂಟಪ. ನಮ್ಮದು ಅನುಭವ ಪ್ರಮಾಣವೇ ಹೊರತು ಶಬ್ದ ಪ್ರಮಾಣ ಅಲ್ಲ. ನಮ್ಮದು ಅನುಭವ ಪ್ರಮಾಣ, ಶಬ್ದ ಪ್ರಮಾಣವೂ ಅಲ್ಲ, ಅನುಮಾನ ಪ್ರಮಾಣವೂ ಅಲ್ಲ, ನಮ್ಮದು ಅನುಭವ ಪ್ರಮಾಣ. ಅದಕ್ಕಾಗಿ ನಮ್ಮದು ಕಟ್ಟಿದ್ದು ಅನುಭವ ಮಂಟಪ. ಜಗತ್ತಿನ ಇಲ್ಲಿವರೆಗೆ ಬೆಳಗಿನ ಗೋಷ್ಠಿಯಲ್ಲಿ ಅದ್ಭುತವಾದ ಮಾತುಗಳಾಡಿದ್ದಾರೆ. 2ನೇ ಮಾತಿಲ್ಲ. ವಿಶ್ವಕ್ಕೆ ಮಾದರಿಯಾಗುವ ಧರ್ಮ, ಪ್ರಪ್ರಥಮವಾಗಿ ಮಹಿಳೆಯರನ್ನ ಗೌರವಿಸಿರ್ತಕ್ಕಂಥ ಧರ್ಮ, ಜಗತ್ತಿಗೆ ಬಹುದೊಡ್ಡ ತತ್ವ ಸಿದ್ಧಾಂತಗಳನ್ನು ಕೊಟ್ಟಂಥ ಧರ್ಮ, ಇದನ್ನೆಲ್ಲ ಹೇಳ್ತಾನೆ ಬರ್ತಾ ಇದ್ದೀವಿ, ಹೇಳ್ತಾನೆ ಬರ್ತಿದ್ದೇವೆ. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಮೈ ಡಿಯರ್? ಟೆಲ್ ಮಿ. ಮೊನ್ನಿನ ದಿವಸ ನನ್ನ ಮಾತುಗಳು ಖಾರ ಆಗ್ಬೋದು, ಕ್ಷಮಿಸ್ಬೇಕು. ಅವ್ರು ಹೇಳಿದ್ರು,
ಜಾಟ್ರಿಗೆ ಮಾಂಸಾಹಾರ ತಿನ್ನಲ್ಲಂತ ಪ್ರತಿಜ್ಞೆ ಮಾಡ್ರಿ. ಲಿಂಗ ಕಟ್ಕೊಂಡು ಲಿಂಗಾಯತರಾಗ ಹುಟ್ಟಿ ಮಾಂಸಾಹಾರ ತಿಂದಾರಲ್ಲ ಅವ್ರಿಗೆ ಹೊರಗೆ ಹಾಕಿರಿ. ವಾಟ್ ಲಿಮಿಟೇಷನ್ಸ್ ಯು ಆರ್ ಡೂಯಿಂಗ್? ಹೊರಗೆ ಹಾಕಿರೋರು ಇಲ್ಲ. ಅವರಿಗೆ ಪ್ರತಿಜ್ಞೆ ಮಾಡಿಸಲಿಕ್ಕೆ ಯಾವ ನೈತಿಕತೆ ಇದೆ ನಮಗೆ? ಆಹಾರದ ಸಂಸ್ಕೃತಿಯೊಂದಿಗೆ ನೀವೇನಾದ್ರೂ ಹಿಂಗೆ ಮಾಡಿದ್ರೆ ಜಗತ್ತಿನೊಳಗ ಪ್ಯೂವರ್ ಮಾಂಸಾಹಾರಿಗಳಿದ್ದವರೇ 4%. ಯಾಕ? ಅವೈಲಬಿಲಿಟಿ ಆಫ್ ಫುಡ್. ಯಾಕೆ ನೀವು ಅದಕ್ಕೆ ಜಗತ್ತಿಗೆ ವಿಶ್ವವ್ಯಾಪಿ ಆಗಬೇಕು ಈ ಧರ್ಮ ಅಂತ ಹೇಳ್ತೀರಿ? ಅದು ತಿನ್ಬೇಡ್ರಿ, ಇದು ಉಣ್ಬೇಡ್ರಿ, ಭ್ರಷ್ಟಾಚಾರ ಮಾಡಬೇಡ್ರಿ ಅಂತ ಹೇಳ್ರಿ, ಕಳ್ತನ ಮಾಡಬೇಡ ಅಂತ ಹೇಳ್ರಿ, ಸುಳ್ತನ ಮಾಡಬೇಡ ಅಂತ ಹೇಳ್ರಿ. ದೊಡ್ಡ ದೊಡ್ಡ ಆಫೀಸರ್ ಆಗಿ ರಾಜಕಾರಣಿಗಳಾಗಿ ಮಂದಿಗೆ ಹೊಡ್ಕೊಂಡು ಕಂಡಂಗ ತಿಂದು ಸ್ವಾಮಿಗಳು ಬಲ್ ತಂದು ಮಹಾದಾಸೋಹಿ ಅಂದ್ಬಿಟ್ರೆ ಆಗ್ಬಿಡ್ತ ಲಿಂಗಾಯತ. ಲಿಂಗಾಯತ ವಂಡರ್ಫುಲ್. ಲಿಂಗವನ್ನು ಆಯತ ಮಾಡಿಕೊಂಡವರು ಯಾರೋ, ಅವರು ಲಿಂಗಾಯತ. ಆಯತ ನಾವು ಮಾಡ್ಕೋಬೇಕು, ಯಾವನೋ ಕೊಡೋದಿಲ್ಲ, ಅದು ನಾವು ಹಾಕೋಬೇಕು. ಹಾಕೊಂಡಾರ ಜನ. ನನ್ನ ಜೊತೆ ಬರ್ರಿ, ದಲಿತ ಗಲ್ಲಿಗೆ ಬರ್ರಿ, ನಾ ದಿನ ಮುಂಜಾನೆ ದಲ್ಲಿರ್ತೀನಿ. ಸ್ಲಮ್ಗಳಿಗೆ ಬರ್ರಿ, ಭಾಳ ಜನ ಲಿಂಗ ಕಟ್ಕೊಂಡಾರ ಮಾತಾಜಿ. ಅವ್ರಿಗೆ ಯಾರು ಕಟ್ಟಿಲ್ಲ, ಕಟ್ಟುವ ಹಂಗಿಲ್ಲ ಅವರಿಗೆ. ಹಂಗಿಲ್ಲ ಲಿಂಗ. ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಲಿಂಗ ಆಯ್ತಾ. ಬಸವ ಕಲ್ಯಾಣದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನಿಂತು, ಅಲ್ಲಿರ್ತಕ್ಕಂಥ ಒಬ್ಬ ಶಿವಯೋಗಿ ಶಿವಾಚಾರ್ಯ ಅಕ್ಕನಾಗಮನಿಗೆ ಲಿಂಗ ದೀಕ್ಷೆ ಕೊಟ್ಟರು ಅಂತ ಒಂದು ಬೋರ್ಡ್ ಹಾಕ್ತಾನಲ್ಲಿ ಕಲ್ಯಾಣದಾಗ ಬಂದು. ನಾವು ಅದನ್ನು ಮೂಕಪೇಕ್ಷಕರಾಗಿ ಗಮನಿಸ್ತೇವೆ. ನನಗೆ ಭಾಳ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿದ್ದಾರಲ್ಲ, ಇಷ್ಟು ಜನ ಒಂದು ಕಾಲ್ ಮಾಡಿದ್ರೆ ಬಂದ್ಬಿಟ್ಟಾರ. ನಾವು ಯಾರಿಗೂ ಇವ್ರಿಗೆ ಗಾಡಿ ಖರ್ಚು ಕೊಟ್ಟು ಕರೆಸಿಲ್ಲ. ಇದ್ಯಾವ ರಾಜಕೀಯ ಸಮ್ಮೇಳನ ಅಲ್ಲ. ಐ ನೋ ನನ್ನ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಅಂತ ಅವ್ರು ಅಂದ್ರಲ್ಲ. ನೀವು ರಾಜಕಾರಣ ಮಾತಾಡ್ತಿರೋ ಬಿಡ್ತಿರೋ, ನೀವೇನು ಮಾತಾಡೋದು ಅದು ಒಂದು ರಾಜಕಾರಣ ಆಗಿರ್ತದೆ. ಪೊಲಿಟಿಕಲ್ ಈಸ್ ಎನ್ ಬಿಗ್ಗೆಸ್ಟ್ ಪಾಲಿಟಿಕ್ಸ್. ರಾಜಕೀಯ ಏತರ ಅನ್ನುವುದೇ ಒಂದು ಕುತಂತ್ರವಾದ ರಾಜಕಾರಣ. ಎಸ್, ನಾವು ತಿನ್ನುವ ಅನ್ನ, ಕುಡಿಯುವ ನೀರು, ನಿಂತ ನೆಲ ಇವುದರೊಂದಿಗೆ ರಾಜಕಾರಣ ಬೆಸ್ಕೊಂಡಿದೆ. ಜಾಮದಾರ್ ಅವರು ಮುಂಜಾನೆ ಹೇಳಿದ್ರು, ರಾಜಾಶ್ರಯ ಇಲ್ಲದೆ ಯಾವ ಧರ್ಮ ಬೆಳೆದಿಲ್ಲ ಅನ್ನುವಂಥದ್ದು. ರಾಜಾಶ್ರಯ, ಅರಮನೆ ಮತ್ತು ಗುರುಮನೆಗಳ ಹಂಗಿಲ್ಲದೆ ಬೆಳೆಯುವಂಥ ಒಂದು ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ, ಶರಣ ಧರ್ಮ. ಪ್ರಭುತ್ವಕ್ಕೆ ಧರ್ಮಗಳು ಬೇಕು, ಧರ್ಮಕ್ಕೆ ಪ್ರಭುತ್ವ ಬೇಕಿಲ್ಲ. ಧರ್ಮ ಅನ್ನೋದು ಇಟ್ಸ್ ಹಾರ್ಟ್ ಆಫ್ ಎ ಹಾರ್ಟ್ಲೆಸ್ ಸೊಸೈಟಿ. ಇಟ್ಸ್ ಎ ಮೈಂಡ್ ಆಫ್ ಎ ಮೈಂಡ್ಲೆಸ್ ಸೊಸೈಟಿ. ಅಟ್ ದ ಸೇಮ್ ಆಫ್ ಇಟ್ಸ್ ದ ಆಫಿಮ್ ಆಫ್ ದ ಪೀಪಲ್. ಹೀಗಿರುವಾಗ ಗೆಳತಿಯರೇ, ನಾವು ಇವತ್ತು ನಿಜವಾಗಿಯೂ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬಲ್ಲಂತಹ ದೊಡ್ಡ ಪರಂಪರೆಯ ವಾರಸುದಾರರು. ನಾವು ದೊಡ್ಡ ಪರಂಪರೆಯ ವಾರಸುದಾರರು. ನಾನು ಯಾವಾಗ ಒಂದು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ. ನ್ಯಾಷನಲ್ ಕಾನ್ಫರೆನ್ಸಿಗೆ ಹೋಗ್ತೀನಿ, ಮೀಟಿಂಗ್ ಹೋಗ್ತೀನಿ 3 ತಿಂಗಳಿಗೊಮ್ಮೆಲ್ಲ. ಅಲ್ಲಿ ಹೋದಾಗ ನಾನು ಮೊದಲನೇ ಕೆಲಸ ಅಂದರೆ ಬೇರೆ ಬೇರೆ ಭಾಷೆ, ಎಲ್ಲ ಸ್ಟೇಟ್ಲಿಂದ ಬಂದಿರ್ತಾರಲ್ಲಿ, ಬೇರೆ ಬೇರೆ ಭಾಷೆಯಲ್ಲಿ ಅನುವಾದ ಮಾಡಿರ್ತಕ್ಕಂಥ ವಚನಗಳ ಪುಸ್ತಕ ಒಯ್ದು ಅವ್ರಿಗೆ ಕೊಡೋದು. ರಾತ್ರಿ ಹೊತ್ತಿನಾಗ ವಚನ ಬಗ್ಗೆ ಅವ್ರಿಗೆ ಹೇಳ್ತಾ ಕೂಡೋದು. अरे इतने सब कुछ आपके देश में, आपके स्टेट में हुआ है. हमारा तो ये कबीरदास है जो वैदिक चिंतन धारा को नकारते हैं. एक ही कबीरदास को लेके हम इतना हंगामा करते हैं. आपके पास तो इतना बड़ा पैमाने पे लोग जो अवैदिक चिंतन धारा को आगे लेके पड़े हैं, आप क्यों चुप बैठे हैं? इसलिए आपके कर्नाटक में ऐसा कोमवादी लोग क्यों आते हैं अंतर. कर्नाटक ವಚನ ಸಾಹಿತ್ಯ, ಕನ್ನಡದ ಧರ್ಮ ಇದು, ಕನ್ನಡಿಗರ ಧರ್ಮ ಇದು. ಒಂದೇ ಉದಾಹರಣೆ, ಮೊನ್ನಿನ ದಿವಸ 22ನೇ ತಾರೀಕಿಗೆ ಈ ಜಗತ್ತು ನಾಚಿಕೆ ಪಡುವಂಥ ಒಂದು ಘಟನೆಯನ್ನು ನಡೀತು. ನಮ್ಮ ಮನೆಗೂ ಅವ್ರಿಗೆ ಗೊತ್ತಿಲ್ಲ ಪಾಪ. ಒಂದು 4-5 ಮಂದಿ ಅಕ್ಷತಾ ತೊಗೊಂಡು ಬಂದರು. ನಮ್ಮ ಮನೆಗೆ ಬಂದರು ಅವರು. ಲೆಕ್ಕ ಹಾಕಿದೆ, ಅಕ್ಷತಾ ತೊಗೊಂಡು ಬಂದರು.
ಆಶ್ಚರ್ಯ, ಅಲ್ಲಿ ದಲಿತ ಮಹಿಳೆಯರು ಕೂಡ ಇದ್ದರು. ಎಲ್ಲಕ್ಕಿಂತ ಆಘಾತ ಆದದ್ದು ರಾಮನ ಅಕ್ಕಿಯವ ತೊಗರಿ ಇದು ಅಂಥೇಳಿ. ನಾನು ಅವ್ರಿಗೆ ಕೇಳಿದೆ, ನೀವು ಬಸವಣ್ಣನ ಅನುಯಾಯಿಗಳು, ಬಸವ ಪರಂಪರೆಯರು, ಲಿಂಗ ಕಟ್ಕೊಂಡು ರಾಮನ ಅಕ್ಷತ ತೊಗೊಂಬರ್ತೀರಿ ನೀವು ಬಾಬಾ ಸಾಹೇಬನ ಯಾರು ಇವತ್ತಿಗೂ ಕೂಡ ನಿಮ್ಗೆ ಲಿಂಗಾಯತರ ಮನ್ಯಾಗ ಒಂದು ಬಾಡ್ಗಿ ಮನೆ ಕೊಡಲೋ, ಮ್ಯಾಲ್ಜಾತಿಯವ್ರು ಒಬ್ಬ ಬಾಡ್ಗಿ ನಿಮ್ಗೆ ಕೊಡಲೋ ಅಂಥವ್ನ ಅಕ್ಕಿ ಕಾಳು ನೀವು ತೊಗೊಂಡು ಬರ್ತೀರಿ. ಇಲ್ರಿ ಮೇಡಮ್, ದೇವ್ರೇನ್ರಿ, ದೇವ್ರು ಎಲ್ಲರಿಗೂ ಒಂದೇ ಅಲ್ರಿ ಅಂದರು. ದೇವ್ರಂದ್ರೆ ಏನು? ನಾ ದೇವನಲ್ಲದೆ ನೀ ದೇವನೇ, ಒಕ್ಕಡತೆ ಉದಕ ನೆರವೆ, ಹಸಿಗೆ ಅನ್ನವ ನಿಕ್ಕುವೆ, ನಾ ದೇವನಲ್ಲದೆ ನೀ ದೇವನೇ. ನಾನಕ್ಕಿ ಅವ್ರಿಗೆ ಹೇಳಿದೆ, ನೀವು ಇದನ್ನು ತರಬೇಕಾದ್ರೆ ಲಿಂಗ ಬಿಟ್ಟು ಬಾ, ಲಿಂಗ ಕಟ್ಕೊಂಡು ಬರ್ತಿ ಅಂದರೆ ಈ ಅಕ್ಕಿ ಕಾಳು ಈ ಮನೆಗೆ ತರ್ತಕ್ಕದ್ದಲ್ಲ. ಅವ್ರ ಹಿಂದೊಬ್ಬ ಬ್ರಾಹ್ಮಣ ಮಹಿಳೆ ಬಂದ್ಲು. ವೈಯಕ್ತಿಕವಾಗಿ ಆಕಿನ ಪ್ರೀತಿಸಿ ನೀನು ಗೌರವಿಸ್ತೀನಿ. ಒಬ್ಬಕ್ಕಿದ್ದಿ ಗಲ್ಯಾಗ ಬೆಂಕಿ ಹಚ್ಚಿಟ್ಟೆಲ್ಲ ತಂಗಿನಿ ಅಂದನ. ಆ ಹೆಣ್ಮಗಳಿಗೆ ಹೇಳದ, ಜಿಂದಗಿ ಬಿಯರ್ ಬೋಲೋರೆ ಜೈ ಭೀಮ್ ಬೋಲೋ, ಎಲೆಕ್ಷನ್ ಆಯ್ತು ಕಿದರ್ ಬಿ ಚಲೋ. ಇವ್ರಿ ನಮಗೆ ಜೈ ಬಸವೇಶ, ಭಾರತ ದೇಶ, ಖುದ್ ಕೋ ಕರೋ ಸತ್ಯಾನಾಶ. ಅಲ್ಲ ಸ್ನೇಹಿತರೆ, ಗೆಳತಿಯರೇ, ಇವತ್ತು ನಾವೆಲ್ಲ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೇಳ್ತಾ ಇದ್ದೀವಿ. ಆ ಮಾನ್ಯತೆಯನ್ನು ಈ ದೇಶದ ವೈದಿಕ ಶಾಹಿ ಕೊಡೋದಿಲ್ಲ, ನನಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ನಾವು ಪಡೆಯದೆ ಕೊಡುವುದಿಲ್ಲ ಅನ್ನುವಂಥದ್ದಿದೆ. ದೊಡ್ಡ ಗುರುತರವಾದ ಜವಾಬ್ದಾರಿ ಮಹಿಳೆಯರ ಮೇಲಿದೆ ಅನ್ನೋದನ್ನು ಲೀಲಾವತಿ ಪ್ರಸಾದ್ ಅವರಂದರು. ಏನು ನೀವು ಮಹಿಳೆಯರಿಗೆ ಒಂದು ಸಮಾವೇಶ ಮಾಡ್ಲಿಕ್ಕೆ ಬರಂಗಿಲ್ಲ, ಜಾಮದಾರ್ ಅವರೇ ಬೇಕಿತ್ತು. ಏಕ್ ಬಾರ್ छोड़ तो देखने दो इसको, क्या नहीं करते हम. ಅರೆ, ಗಂಡ ಇದ್ರೂ ಸಂಸಾರ ಮಾಡಿದೆವು, ಗಂಡ ಸತ್ರ ಸಂಸಾರ ಮಾಡಿದೆವು, ಕುಡಿದು ಬಿದ್ದರೂ ಸಂಸಾರ ಮಾಡಿದೆವು, ಭ್ರಷ್ಟಾಚಾರ ಮಾಡಿದ್ರೆ ಸಂಸಾರ ಮಾಡಿದೆವು, ಗಂಡ ಬಿಟ್ಟು ಹೋದ್ರೂ ಸಂಸಾರ ಮಾಡಿದೆವು. ಎಂದು ಸಂಸಾರ ಕಂಜಿ ಓಡ್ ಹೋಗಿಲ್ಲ, ಊರ್ಲ ಹಾಕೊಂಡಿಲ್ಲ. ನೀವೇ ಹಾಕಿರಿ, ನೀವೇ ಎಣ್ಣೆ ಹಾಕಿ ಸುಟ್ಟಿರಿ. ಎಂತೆಂಥ ಸಮಾವೇಶ ಮಾಡಿಲ್ಲ ಮಹಿಳೆಯರು. ನಮಗೆ ಏನು ಉಪಕಾರ ಮಾಡಬೇಕಲ್ಲ. ಇದರ ಅರ್ಥನ ಯಾವುದರ ಪುರುಷರ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳು ನಮ್ಮನ್ನು ಕಟ್ಟಿ ಆಳ್ತಾ ಇವೆ. ಒಂದು ಸ್ವಲ್ಪ ನಾವು ಫ್ರೀ ಬಿಟ್ಟು ನೋಡ್ರಿ. ನೋಡ್ರಿ ನೀವು, ಅದಕ್ಕೆ ನೀವು ಬಿಡಂಗಿಲ್ಲ. ನಹಿ ತೇರಾ ठिकाना नसरे मन खुसरे सुल्तानियों की गुम्मज पर, तू शाहीन है बसेरा कर पहाड़ों की चट्टान पर. ಇದು ಉರ್ದುವಿನ ಒಂದು ಶಾಯರಿ. ಇದು ನಹಿ ತೇರಾ ठिकाना ನಸೆ ಮನ್. ಒಂದು ಹಕ್ಕಿಗೆ ಶಾಹೀನ್ ಅಂದ್ರೆ ಹದ್ದು. ಹದ್ದಿಗಳ್ತಾನೆ, ಯಾವ್ದಾರ ಗುಂಬಜ್, ಸುಲ್ತಾನ್ ರಾಜ ಮಹಾರಾಜರು ಕಟ್ಟಿದ ಗುಮ್ಮಜ್ ಮ್ಯಾಗ ಇಲ್ಲ ನಿನ್ನ ವಾಸ. ನೀ ಶಾಹೀನ್ ಇದ್ದಿ, ಅತ್ಯಂತ ಎತ್ತರದ ಪರ್ವತದ ಮೇಲೆ ನಿನ್ನ ನಿವಾಸ. ಯಾವುದೋ ರಾಜ ಕಟ್ಟಿದ ಗುಮ್ಮಜ್ ಮ್ಯಾಗ ಅಲ್ಲ. ಯಾವುದೋ ಗಂಡ ಕೊಡಂತ ಒಂದು ತಾಳಿಗಿ, ಕರ್ಮಣಿಗಿ, ಪಾಟ್ಲಿಗಿ, ಬಿಲ್ವಾರ್ಕ, 4 ರೇಷ್ಮಿ ಸೀರೆಗಿ ಮಾರಾಟ ಆಗವ್ರಲ್ಲ. ನೈ ಹಂಗಂಗ್ರಿ. ಮತ್ತು ನಮ್ಮನ್ನು ಹಾಗಿಡಲಾಗಿದೆ ಈ ವ್ಯವಸ್ಥೆ. ಅಕ್ಕ ಮಹಾದೇವಿ, ಇಡೀ ವಚನಕಾರ್ತಿಯರು, ಪುರುಷನೆನ್ನಲಾಗದು ಬಸವಂಗೆ ನನ್ನನ್ನು, ಮಡದಿ ಎನ್ನಲಾಗದು ಬಸವಂಗೆ ನನ್ನನ್ನು, ಪುರುಷನೆನ್ನಲಾಗದು ಬಸವನ ಎನ್ನನ್ನು, ಮಡದಿ ಎಂಬ ಶಬ್ದ ನಿಶ್ಶಬ್ದವಾದಡೆ ಆನೀಗ ಪರಮಸುಖಿ ಸಂಗಯ್ಯ. ಆವ ಬೀಜ ಬೀಳುವಲ್ಲಿ ಮೊಳಕೆ ಹಿಂಚು ಮುಂಚು ಉಂಟೆ, ನೀ ಸತಿಯಾದಲ್ಲಿ, ನೀ ಪತಿಯಾದಲ್ಲಿ, ನೀ ಸತಿಯಾದಲ್ಲಿ ಕುಂದೇನು, ಅರಿವಿಂಗೆ ಬೇರೊಂದು ಒಡಲುಂಟೆ ಮಾರಯ್ಯ. ಭಾಳ ನೇರವಾಗಿ ಹೇಳಿದ್ದು. ಗಂಡ ಹೆಂಡತಿ ಹೇಳ್ತಾ ಹೇಳ್ತಾ ಜಾಮದಾರ್ ಸರ್ ಸಬರದವ್ರಿಗೆ ಕೂಡಿಸಿ ಅವರ ಪತಿದೇವರು ಅಂದ್ರೆ, ಯಾವ ದೇವ್ರಿ ಸರ್? ಅವ
ನನ್ನ ಸಂಗಾತಿ. ಐ ಲವ್ ಹಿಮ್. ಅವನ್ ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಹೊಟ್ಟಿ ನೋಡ್ತೀನಿ, ಬೆನ್ ನೋಡ್ತೀನಿ, ಅವ್ರ ಅವ್ವ ಅಪ್ಪಗೂ ನೋಡ್ತೀನಿ, ನಮ್ಮ ಅವ್ವ ಅಪ್ಪಗೆ ನೋಡ್ತೀನಿ, ಎಲ್ಲರಿಗೆ ನೋಡ್ತೀನಿ. ಏ ಮೇರಾ ಬರಾಬರ್ ಹೈ ಮೇರೆ ಸೆ ಉಪ್ಪರ್ ನೈ. ಗೊತ್ತು. ಎಸ್, ಈ ಪರಿಭಾಷೆ ಬದಲಾಗದ ಹೊರತು ಈ ಆಲೋಚನಾ ಲಹರಿ ಬದಲಾಗೋದಿಲ್ಲ. ಭಾಷೆ, ಅದಕ್ಕೆ ಅಲ್ಲಮ್ಮ ಭಾಷೆ ಎಂಬುದು ಪ್ರಾಣಘಾತುಕ ಅಂದ. ಭಾಷೆ ಎಂಬುದು ಪ್ರಾಣಘಾತುಕ. ಭಾಷೆಯನ್ನು ಬಳಸುವಾಗ ಆ ಎಚ್ಚರ ಇರಬೇಕಾಗ್ತದೆ. ಹೀಗಾಗಿ ಸಹಜವಾಗಿಯೇ ಲೀಲಾವತಿ ಅವರು ಅವ್ರು ಬ್ಯಾಡ್ ಅಂದ್ರೂ ಬಾಯಿಗೆ ಥಟ್ನೆ ವೀರಶೈವ ಬರ್ತಿತ್ತು ಪಾಪ. ಅದ ಅವ್ರ ತಪ್ಪಲ್ಲ, ಯಾರ ಸಂಗಟ ಕೂತಾರ ಅವ್ರ ತಪ್ಪದು. ಬರ್ರಿ ನೀವು. ಇವತ್ತಿಗೂ ಯಾರು ನಾವು ಲಿಂಗಾಯತ ಸಮುದಾಯ ಅಂತ ಕರಿತೇವೆ, ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ. 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಹಲವಾರು ವೃತ್ತಿಯ ಜನ, ಹಲವಾರು ದುಡಿಯುವ ವರ್ಗದಿಂದ ಬಂದಿರತಕ್ಕಂಥ ಜನ ಎಲ್ಲರೂ ಸೇರಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಜೀವನ ವಿನ್ಯಾಸ, ಒಂದು ಜೀವನದ ಮಾರ್ಗ, ಒಂದು ಜೀವನದ ಹಾದಿ, ಒಂದು ಸಂಸ್ಕೃತಿ. ಅದು ಯಾವ ಸಂಸ್ಕೃತಿ? ದುಡಿದು ತಿನ್ನುವವರ ಸಂಸ್ಕೃತಿ. ಎರಡು ಸಂಸ್ಕೃತಿ ಈ ದೇಶದಲ್ಲಿ. ಒಂದು ದುಡಿಯುವ ತಿನ್ನುವ ಸಂಸ್ಕೃತಿ, ಇನ್ನೊಂದು ಕುಂತು ತಿನ್ನುವ ಸಂಸ್ಕೃತಿ. ಆ ಕುಂತು ಬೇಡಿ ತಿನ್ನುವ ಸಂಸ್ಕೃತಿ ಇವ್ರ ನಡಬರ್ಕ್ ಸೇರಿರ್ತಾರೆ. ಅವರು ಬೇಡಿ ತಿನ್ನುವ ಸಂಸ್ಕೃತಿ. ನಮ್ಮದು ದುಡಿದು ತಿನ್ನುವ ಸಂಸ್ಕೃತಿ, ದಾಸೋಹದ ಸಂಸ್ಕೃತಿ. ಹೀಗಾಗಿಯೇ ಇವತ್ತು ನಮ್ಮ ಮೇಲಿರ್ತಕ್ಕಂಥ ಜಾರು ಸಾಂಸ್ಕೃತಿಕವಾಗಿ ಹೇಳಿದ್ರು ಮುಂಜಾನೆ ಎಲ್ಲ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬಿಟ್ಟು ಹೊರಗೆ ಬರಬೇಕು. ಮೌಢ್ಯ ಮತ್ತು ಕಂದಾಚಾರಗಳಲ್ಲಿ ಹೆಚ್ಚು ನಿಯಂತ್ರಣಕ್ಕೆ ಒಳಗಾಗಿರ್ತಕ್ಕಂಥವ್ರು ಮಹಿಳೆಯರನ್ನೇ. ಯಾಕೆ ಮಹಿಳೆಯರು ಹೆಚ್ಚು ಮೌಢ್ಯಕ್ಕೆ ಒಳಗಾಗ್ತಾರೆ? ಹಾಗಾದ್ರೆ ಮಹಿಳೆಯರು ಪುರುಷರ್ಕಿಂತ ಬುದ್ಧಿ ಕಮ್ಮದೇನು? ಹಾಗೆ ಹೇಳ್ಕೊತ ಬಂದಾರಲ್ಲ ನಮ್ಗೆ. ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗೆ. ನಮ್ಗೊಂದು ಮೊಳಕಾಲರೇ ತೋರಿಸ್ಯಾರ, ನಿಮ್ಮ ಜಾಗನೇ ತೋರಿಸಿಲ್ಲ. ನಿಮ್ಮನ್ನು ಅಪಮಾನಿಸ್ತೇನೆ ಅಂತ ತಿಳ್ಕೊಬೇಡ್ರಿ. ನೀವು ಕೇಳ್ರಿ, ನಮ್ಮ ತಂದಿದ್ದೀರಿ, ಮಗ ಇದ್ದೀರಿ, ಗಂಡಿದ್ದೀರಿ, ದೋಸ್ತಿದ್ದೀರಿ, ತಮ್ಮ ಇದ್ದೀರಿ, ಹಳೆ ಇದ್ದೀರಿ, ಮಾಮ್ ಇದ್ದೀರಿ, ರಾಜ ಇದ್ದೀರಿ, ಕಳ್ಳಿದ್ದೀರಿ, ಏನೇ ಇದ್ರು ನಮ್ಮ ಹೊಟ್ಟೆ ಅಂದೇ ಬಂದಿರಿ. ನೀವೇನು ಓವಂದಾಗ ತಯಾರಾಗಿ ಬಂದಿರಪ್ಪ. ತಾಯಿ ಅನ್ನೋದು ಒಂದು ನೈಸರ್ಗಿಕ ಸತ್ಯ ಮೇಡಮ್. ತಂದೆ ಅನ್ನೋದು ಒಂದು ಆಕಸ್ಮಿಕ ಸತ್ಯ. ತಾಯಿ ಅನ್ನೋದೊಂದು ನೈಸರ್ಗಿಕ ಸತ್ಯ, ತಂದೆ ಅನ್ನೋದೊಂದು ಒಂದು ಆಕಸ್ಮಿಕವಾದ ಸತ್ಯ. ಅದನ್ನೇ ಅವತ್ತು ವಚನಕಾರ್ತಿಯರು ಬಹಳ ಸ್ಪಷ್ಟವಾಗಿ ಹೇಳಿದರು. ನೀಲಾಮ ವಿಚಾರ ಪತ್ನಿಯಾದೆ ಅನ್ಲಿಕ್ಕೆ. ನಮ್ಮ ಮನೆಯವ್ರಿ, ನಮ್ಮ ದೊರಗೊಳ್ರಿ, ನಮ್ಮ ಯಜಮಾನ್ರಿ, ಗಂಡನನ್ನು ಪ್ರೀತಿಸಲಿಕ್ಕೆ ಏನು ತೊಂದರೆ ಇಲ್ಲ. ಇದಕ್ಕೆ 10-20 ಪಟ್ಟೆ ಹೆಣ್ಮಕ್ಳು ಬರ್ತಿದ್ರು ಜಾಮದಾರ್ ಸಾಬ್. ಆದ್ರೆ ಅಷ್ಟು ಸರಳದೇನ್ರಿ ಸಂಸಾರ? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು ಅಂತಪ್ಪ ಸಂಸಾರ ಸರದಿಯಲ್ಲಿ ಸಿಲುಕಿ ಸಾಯುತ್ತಿದ್ದೇನೆ, ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಮ್ಯಾರೇಜ್ ಈಸ್ ಎನ್ ಅಫೇರ್ ಫಾರ್ ಎ ಬಾಯ್. Marriage is an affair for a boy. Marriage is a life for a girl. Not only life, it's a prison for a girl. ಲೆನಿನ್ ಸರಿ ಗೊತ್ತಿರ್ತದೆ, ಭಾಳ ಚಂದ ಬರೀತಾನೆ. ಖಾಸಗಿ ಆಸ್ತಿ, ವಿವಾಹ, ಕುಟುಂಬ ಓದಬೇಕು ದಯವಿಟ್ಟು. ನಾನು ಭಾಳ ಸಲ ಹೇಳ್ತಿರ್ತೇನೆ ನ್ಯಾಷನಲ್ ಲೆವೆಲ್ದಲ್ಲಿ ಮಾತಾಡುವಾಗ. ಕ್ಲಾರಾ ಜೆಟ್ಕಿನ್, ಬೆಟ್ಟಿ ಫ್ರೀಡಮ್, ಲೋಜಾ ಲಕ್ಸಂಬರ್ಗ್, ದ ಸೆಕೆಂಡ್ ಸೆಕ್ಸ್ ಬರೆದಿರ್ತಕ್ಕಂಥ ಸಿಮನ್ ದ ಬೋವಾ, ಇವರೆಲ್ಲ ಅಕ್ಕಮಹಾದೇವಿಯ ಒಳಗಡೆ ಬೀಜ ರೂಪದಲ್ಲಿ ಇದ್ದರು. ಈಗ ಕ್ಲಾರಾ ಜೆಟ್ಕಿನ್, ಬೆಟ್ಟಿ ಫ್ರೀಡಮ್ ಇವರ ಎಲ್ಲರ ಒಳಗಡೆ ಅಕ್ಕಮಹಾದೇವಿ ಹೆಮ್ಮರವಾಗಿ ಬೆಳೆದಿದ್ದಾಳೆ. ಇವ್ರ ಹೆಸರೆಲ್ಲ ಯಾರಂದರೆ
ಜಗತ್ತಿನ ಸ್ತ್ರೀವಾದಿ ಚಿಂತಕಿಯರು, ಜಗತ್ತಿನ ಸ್ತ್ರೀವಾದಿ ಚಿಂತಕಿಯರು ಹೆಂಗೆ ಹೆಣ್ಣಿನ ಶ್ರಮವನ್ನು, ಹೆಣ್ಣು ಮಕ್ಕಳ ಶಕ್ತಿ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಕುಬ್ಜಗೊಳಿಸ್ತದೆ, ಬಂಧನದಲ್ಲಿಡುತ್ತದೆ. ಅವಳ ಅಪಾರವಾದ ಶಕ್ತಿ ಸಾಧ್ಯತೆಯನ್ನು, ಅವಳ ಅಪಾರವಾಗಿರ್ತಕ್ಕಂಥ ದುಡಿಮೆಯ ಸಾಮರ್ಥ್ಯವನ್ನು ಹೇಗೆ ಹತ್ತಿಕ್ತದೆ. ಯಾಕೆ ಹತ್ತಿಕ್ತದೆ? ಹೆಣ್ಣನ್ನು ಆಸ್ತಿಯ ಭಾಗವೆಂದು ಪರಿಗಣಿಸಿದಾಗಲೇ, ಆಸ್ತಿಯ ಭಾಗವೆಂದು ಪರಿಗಣಿಸಿದಾಗಲೇ, ಭೋಗದ ವಸ್ತು ಎಂದು ಪರಿಗಣಿಸಿದಾಗಲೇ, ಭೋಗದ ವಸ್ತು ಎಂದು ಪರಿಗಣಿಸಿದಾಗಲೇ ಹೆಣ್ಣಿಗೆ ಅನೇಕ ನಿಯಂತ್ರಣಗಳು ಹೇರಲಾಗ್ತದೆ. ಆದರೆ ಹೆಣ್ಣು ಮಗಳು ಇವೆಲ್ಲವನ್ನು ಬಿಟ್ಟು ಹೊರಗೆ ಬರಬಹುದಾದಂಥ ಶಕ್ತಿ ಸಾಮರ್ಥ್ಯವನ್ನು ಕಂಡವಳು. ಮೂಳಿಗೆ ಮಾರಯ್ಯ ಕೈ ಚಾಚಿ ಕುಂತಾಗ ಅವಳು ಹೇಳಿದ್ದೇನು? ಮಾಡಿ ನೀಡಿ ಹೋವೇನಂದಾಗ ಕೈಲಾಸವೆಂಬುದು ಕೈಕೂಲಿಯೇ ಮಾರಯ್ಯ. ಸಾಕಾಗ ನಾ ಹೋಗ್ತೀನಿ ಸ್ವರ್ಗಕ್ಕೆ ಅಂದಂಥ ಮಾರಯ್ಯ. ನಿಮಗೆಲ್ಲ ನನ್ಕ ಚಂದ ಗೊತ್ತಾವ ಕತಿ. ಅದನ್ನು ಡೈಲೆಕ್ಟಿಕಲ್ ಸೆನ್ಸ್ನಿಂದ ನೋಡಬೇಕು. ಡೈಲೆಕ್ಟಿಕಲ್ ಸೆನ್ಸ್ ಅನ್ನೋದು ಒಂದು ಇಡೀ ಜಗತ್ತನ್ನು ನೋಡುವಂಥ ಒಂದು ಕಣ್ಣೋಟ. ಅದು ಅಷ್ಟೇ, ಒಂದು ಕಣ್ಣೋಟ. ಇಟ್ಸ್ ಅನ್ ಸೈಂಟಿಫಿಕ್ ಅಪ್ರೋಚ್. ಕೈಕೂಲಿಯೇ ಮಾರಯ್ಯ. ಐದಕ್ಕಿಲ್ಲ ಅಕ್ಕಮ್ಮ ಹೇಳಿದ ರಾಣಿ ಸತೀಶ್ ಅವರು. ಆಸೆ ಎಂಬುದು ಅರಸಂಗಲ್ಲದೆ ಶೋಭಕ್ತರಿಗುಂಟೆಯ, ರೋಷ ಎಂಬುದು ಯಮದೂತನಿಗಲ್ಲದೆ ಅಜಾತರಿಗುಂಟೆಯ ಈಸಕ್ಕಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.